ಬಡವರ ಜಮೀನಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾದರೆ ಅವರ ವಿರುದ್ಧ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಅಂಬೇಡ್ಕರ್ ಸೇವಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಕೋಲಾರ ಸಂದೇಶ್ ಅವರು ಎಚ್ಚರಿಕೆ ನೀಡಿದರು. ಬೆಂಗಳೂರು ದಕ್ಷಿಣ ತಾಲೂಕಿನ ಬೇಗೂರು ಹೋಬಳಿಯ ಹುಳಿಮಾವು ಗ್ರಾಮದ ಸರ್ವೆ ನಂಬರ್ 14ರಲ್ಲಿನ ಒಟ್ಟು 2 ಎಕರೆ 6 ಗುಂಟೆ ಜಮೀನಿದ್ದು, ಇದರ ಪೈಕಿ ವೆಂಕಟಮ್ಮ ಬಿಲ್ಲೆ ಮುನಿಸ್ವಾಮಪ್ಪ ಇವರಿಗೆ ಸೇರಿದ 14.8 ಗುಂಟೆ ಜಮೀನನ್ನು ಇಲ್ಲಿನ ಕೆಲ ಬಂಡವಾಳಶಾಹಿಗಳು ಕಬಳಿಸಲು ಮುಂದಾಗಿದ್ದಾರೆ. ಬಡವರಿಗೆ ಸೇರಿದ ಜಮೀನಿಗೆ ಯಾರೇ ತೊಂದರೆ ಕೊಟ್ಟರೂ ಅಂಥವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಉಗ್ರ ಹೋರಾಟ ಮಾಡಲಾಗುವುದು ಎಂದು ಹೇಳಿದರು. ನಮಸ್ಕಾರ. ನಾವಿವತ್ತು ಹುಳಿಮಾವು ಗ್ರಾಮದಲ್ಲಿ ಇದ್ದೀವಿ ನೋಡಿ. ಇವರು ಇವಾಗೇನು ನಾವು ಈ ಜಮೀನು ನಿಂತ್ಕೊಂಡಿದ್ದೀವಿ, ಈ ಜಮೀನು ಓನರು. ಇದು ಸರ್ವೆ ನಂಬರು, ಹುಳಿಮಾವು ಗ್ರಾಮ, ಸರ್ವೆ ನಂಬರು 14. ಈ 14 ಪೂರ್ತಿ ಇವರೇ ಓನರು. ಸರ್ವೆ ನಂಬರ್ 13.5 13/5 ಐತಲ್ಲ, ಈ 13/5ರಲ್ಲಿ ಒಂದು ಹಾಸ್ಪಿಟ್ಲು ಮತ್ತು ಸುತ್ತಮುತ್ತ ಇರೋಂಥ ಬಿಲ್ಡಿಂಗ್ಸು ಇದೆಲ್ಲ ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದಾರೆ. ಇವ್ರಿಗೆ ಶಕ್ತಿ ಇಲ್ಲ, ಇವರು ಹಿಂದೆ ಮುಂದೆ ಯಾರೂ ಇಲ್ಲ, ಏನಾದರೂ ಮಾಡಿ ಈ ಜಮೀನು ಕೂಡ ಕಬಳಿಸೋಣ ಅಂತೇಳ್ಬಿಟ್ಟು 13/5ರಲ್ಲಿರೋರು 13/5ರಲ್ಲಿರೋರು ಇಲ್ಲಿರೋ ಅಂಥ ಒಂದಷ್ಟು ಭೂಗಳನ್ನ ಇವ್ರ ಮೇಲೆ ಎತ್ತುಕಟ್ಟಿ ಈ ಜಮೀನು ಕಬಳಿಸ್ಕೊಬೇಕು ಅಂತೇಳ್ಬಿಟ್ಟು ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಪಟ್ಟಿದ್ರು. ಜೊತೆಗೆ ಸರ್ವೆ ಅಧಿಕಾರಿಗಳನ್ನ ಕೂಡ ಎಲ್ಲರನ್ನೂ ಮಾತಾಡಿಕೊಂಡು ಒಂದಷ್ಟು ಅಧಿಕಾರಿಗಳನ್ನ ಶಾಮೀಲು ಮಾಡಿಕೊಂಡು ಅವ್ರಿಗೆ ಯಾವ ಥರ ಬೇಕೋ ಆ ಥರ ಇವ್ರ ಜಮೀನು ಕಬಳಿಸ್ಕೊಳ್ಳೋದಕ್ಕೆ ಪ್ಲ್ಯಾನ್ ಮಾಡಿದರು. ಈ ವಿಚಾರ ನನಗೆ ಇವ್ರ ಕಡೆಯವ್ರು ಬಂದು ಮುಟ್ಸಿದ್ರು, ಈ ಥರ ಇದೆ ಅಂತ. ಇಮಿಡಿಯೇಟಾಗಿ ಸರ್ವೆ ಆಫೀಸರ್ಸ್ನೆಲ್ಲ ಮಾತಾಡಿ ಸರ್ವೆ ನಡೀತು. ಇವ್ರ ಜಮೀನು ಕಾಂಪೌಂಡ್ ಆಗ್ತಾಯಿದ್ರು, ಅದನ್ನೆಲ್ಲ ಸ್ಟಾಪ್ ಮಾಡಿಸಿ ಈ ಮಹಿಳೆ ಪರವಾಗಿ ನಮ್ಮ ತಾಯಿ ಇದ್ದಂಗಿದ್ದಾರೆ, ಇವ್ರ ಪರವಾಗಿ ನಿಂತು ಈ ಜಮೀನು ಉಳಿಸೋ ಅಂಥ ಕೆಲಸನ ಮಾಡ್ತಾಯಿದ್ದೀವಿ. ಈ ಜಮೀನು ವಿಚಾರವಾಗಿ ಇವ್ರ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಯಾರಾದರೂ ಬಂದು ಇವ್ರಿಗೇನಾದರೂ ತೊಂದರೆ ಕೊಡೋದಾದರೆ 100% ಯಾರು ತೊಂದರೆ ಕೊಡ್ತಾರೋ ಅವ್ರ ಮನೆ ಮುಂದೆ ಕೂತ್ಕೊಂಡು ಹೋರಾಟ ಮಾಡ್ತೀವಿ. ಸರ್ವೆ ಅಧಿಕಾರಿಗಳು ನೀವೇನಿದ್ದೀರಿ, ದಯವಿಟ್ಟು ಇವ್ರಿಗೆ ಕೋಡಿ ಮಾಡಿಕೊಟ್ಟು ಇಂಥ ಬಡವ್ರ ಜಮೀನು ಉಳಿಸ್ರಿ. ಪ್ರತಿಯೊಂದು ವಿಚಾರದಲ್ಲಿನೂ ಶಾಮೀಲಾಗಿ ಬಡವ್ರಿಗೆ ತೊಂದರೆ ಕೊಡೋಂಥ ಕೆಲಸ ಮಾಡಬಾರ್ದು ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಇವ್ರನ್ನ ಕೋಡಿ ಆಗಿ ಇವ್ರ ಜಮೀನು ಉಳಿಸಿಲ್ಲ ಅಂದಾಗ ಮುಂದಿನ ದಿನಗಳಲ್ಲಿ ಇವ್ರ ವಿಚಾರವಾಗಿ ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ, ಇವ್ರಿಗೆ ನ್ಯಾಯ ಸಿಗೋ ತನಕ ಇವ್ರ ಜೊತೆ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.